ಹಾಯ್ ಗೈಸ್, ದುಡ್ಡು ಮಾಡಾದ್ಮೇಲೆ ಗೈಸ್ ವ್ಯಾಲ್ಯೂ ಅದಕ್ಕೆ ಎಲ್ಲಿ ನಾವು ತೋರಿಸ್ತೀವಿ ಅಂದರೆ ನಾವು ನಮ್ಮ ದುಡ್ಡು ಸುಮ್ಮನೆ ಸಿಕ್ಕಿಡಂಗೆ ಖರ್ಚು ಮಾಡ್ತಾ ಇರ್ತೀವಿ. ವ್ಯಾಲ್ಯೂ ಎಲ್ಲಿ ತೋರಿಸ್ತೀವಿ ಅಂದರೆ ನಾವು ವ್ಯಾಲ್ಯೂನೇ ಕೊಡೋಲ್ಲ. ಏನಕ್ಕೆ ಅಂದರೆ ವ್ಯಾಲ್ಯೂ ಕೊಡಂಗಿದ್ದೀರಿ ನಾನು ಇಲ್ಲಿ ತನಕ ಬರ್ತಿರಲಿಲ್ಲ. ಎಷ್ಟು ಐಟಮ್ ಇಲ್ಲಿ ಅರೌಂಡು ಲೆಕ್ಕ ಹಾಕಿದ್ರು ಸಮಥಿಂಗ್ 1,00,000 ಐಟಮ್ಸ್ ಇದೆ ಇಲ್ಲಿ. ಬರೀ ಇಷ್ಟು ಸರೌಂಡಿಂಗೇ 1,00,000 ಇದೆ. ಆ್ಯಕ್ಚುಲಿ ಇದೆ 45,000. ಇದು 12,000. ಮೈಕು ಆಲಿಲ್ಯಾಂಡು 12,000. ಇದು ಫೋನ್ 20,000. ಇದು 8,000 ಏನೋ ಸಮಥಿಂಗ್ ಅರೌಂಡಿಂಗು. ಇದು 1,500. ಇದು 1,500. ಇದು 600 ಸಮಥಿಂಗ್ ಗೈಸ್. ಇಲ್ಲಿ ಲೆಕ್ಕ ಹಾಕೋರೆ ಆಲ್ಮೋಸ್ಟ್ ಅಲ್ಲೂ 1,00,000 ಐಟಮ್ ಇಲ್ಲಿದೆ. ಆಲ್ಮೋಸ್ಟ್ ಆಲ್ 1,00,000 ಐಟಮ್ ಇದೆ ಗೈಸ್. ಇದಿಷ್ಟು ನಾನು ಬರೀ 18 ವರ್ಷದ ಒಳಗಡೆನೇ ಅಚೀವ್ ಮಾಡಿರೋದು. ಅಂದರೆ ದುಡ್ಡು ಮಾಡ್ಬೇಕು ಗೈಸ್, ಬಟ್ ದುಡ್ಡಿಗೆ ಬೆಲೆ ಕೊಡಬಾರ್ದು, ಆವಾಗಲೇ ದುಡ್ಡು ಮಾಡೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿರೋದು. ದುಡ್ಡಿಗೆ ಬೆಲೆ ಕೊಡದೆ ಇರೋದಕ್ಕೆ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀವಿ, ಬಟ್ ಇದಕ್ಕೆ ಬೆಲೆ ಐತೆ. ಇದಕ್ಕೆಲ್ಲ ಬೆಲೆ ಕೊಟ್ಟಿರೋದಕ್ಕೆ ಒಂದೊಂದು ಬಾಕ್ಸು ಸೇವ್ ಮಾಡಿಟ್ಟಿದ್ದೀನಿ ಗೈಸ್. ಇದು 1,500 ಏನೋ, ಅಂದರೆ ವ್ಯಾರಂಟಿ ಇತ್ತು ಏರ್ಬಡ್ಸು. ಅದನ್ನು ತಗೊಂಡು ಬಾಕ್ಸ್ ಸೇವ್ ಮಾಡಿಟ್ಟಿದ್ದೀನಿ, ಬಟ್ ಏರ್ಬಡ್ಸ್ ಸೇವ್ ಮಾಡೋಕ್ಕಾಗಲಿಲ್ಲ, ಅದು ಡೆತ್ ಆಗಿಬಿಟ್ಟಿದೆ. ಎಕ್ಸೆಟ್ರಾ ವಾಚ್ ಸಮಥಿಂಗ್ 2,500 ಸಮಥಿಂಗ್. ಇಲ್ಲಿ ಗಾಗಲ್ ಇದೆ ನನ್ನದು. ಇದು ಗಾಗಲ್ ಏನು ಅಂದರೆ ನಾನು ಮಾಡಿಸಿದ್ದಾಯ್ತಾ, ವಿಂಟೇಜ್ ಥರ ಇದೆ ಅಂತ, ಅಂದರೆ ಒಂದು ಲುಕ್ ಇದೆ ಅಂತ ಮಾಡಿಸಿದ್ದು. ಇದು ಆ್ಯಕ್ಚುಲಿ ಬಿಸಿಲಿಗೆ ಹೋದರೆ ಬ್ಲ್ಯಾಕ್ ಆಯ್ತದೆ, ಬ್ಲ್ಯಾಕ್ ಆಗುತ್ತೆ ಬಿಸಿಲಿಗೆ ಹೋದರೆ. ನೋಡು ಮನೆ ಒಳಗಿರ್ಬೇಕಾದ್ರೆ ಫೋನ್ದು ಏನು ಬ್ಲೂ ಸ್ಕ್ರೀನ್ ಇರುತ್ತೆ ಅದನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ ಗೈಸ್. ಆಮೇಲೆ ನನ್ನ ಕಣ್ಗೆ ಇದು ಚೆನ್ನಾಗಿ ಕಾಣಿಸ್ತಿತ್ತು. ಅಂದರೆ ಬ್ಲ್ಯಾಕ್ ಆದಾಗ ಇನ್ನೂ ಹೆವಿ ಸಖತ್ತಾಗಿ ಕಾಣಿಸುತ್ತೆ ಗೈಸ್. ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟ್ ಆಲ್ ಈ ಗ್ಲಾಸ್ ಮಾಡ್ಸೋಕ್ಕೆ ನನಗೆ 2,000 ಏನೋ ಸಮಥಿಂಗ್ ಆಗಿತ್ತು. ಇನ್ನೊಂದು ಗ್ಲಾಸು ಹೊರಗಡೆ ಇದೆ. ಅದು ಹೊರಗಡೆ ಇದೆ ಗೈಸ್. ಆ ಗ್ಲಾಸು 3,000 ರೂಪಾಯಿ. ಯಾಕೆಂದರೆ ಅದರಲ್ಲಿ ವಿತ್ ಪವರ್ ಇದೆ, ಅಂದರೆ ತಲೆ ಹೆಡ್ಡೇಕಿಗೆ ಅದೆಲ್ಲ ಸೇರಿ ಅದು 3,000. ಟೋಟಲ್ ಇಲ್ಲೇ 5,000. ಸುಮ್ಮನೆ ಏನು ಬೇಕು ಎಲ್ಲ ಖರ್ಚು ಮಾಡಿದ್ದೀನಿ ಗೈಸ್. ಎಲ್ಲ ಅಯ್ಯೋ ಜಾಸ್ತಿ ಅಂತ ಅಂದರೆ ಇದೆ DJI ಆ್ಯಕ್ಷನ್ 5 ಪ್ರೋನೇ ಇದು ಜಾಸ್ತಿ. 45,000 ಅದೊಂದೇ ದೊಡ್ಡ ಅಮೌಂಟು. ಅದು ಇಷ್ಟೇಪ್ಪನೇ ಇರೋದು ಗೈಸ್. ಕ್ಯಾಮ್ರಾ ಇರೋದು ಇಷ್ಟಪ್ಪ. ಇದು ಆಲಿಲ್ಯಾಂಡ್ ಮೈಕು. ಇದು ಅದೇ 12,000 ಹೇಳಿದೆ ಅಲ್ವಾ, 12,000. ಆಮೇಲೆ ವೇಸ್ಟ್ ಮೈಕ್ ಕೊಡ್ಸಿರ್ತೀನಿ ಗೈಸ್. ಇದೊಂದು 2,000 ಮೈಕು. ಇನ್ನೊಂದು 3,000 ಇದು 3,000 ಮೈಕ್. ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ. ಇದ್ರ 3,000 ಮೈಕು. ಇದು ನಾರ್ಮಲ್ ಆಲಿಲ್ಯಾಂಡ್ ಥರನೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಲಿಲ್ಯಾಂಡ್ ಥರನೇ ಇರೋದು. ಇದೇ ಥರ ಬಾಕ್ಸು ನೋಡ್ಬೋದು ನೀವು. ಸೇಮ್ ಏನು ಡಿಫ್ರೆಂಟ್ ಅಂತ ಏನು ಫೀಲ್ ಆಗೋಲ್ಲ. ನೋಡಿ ನೀವು, ಡಿಫ್ರೆಂಟ್ ಏನಾರ ಕಾಣಿಸ್ತೈತಾ ಬಾಕ್ಸಲ್ಲಿ? ಸೇಮ್ ಬಾಕ್ಸು, ಬಟ್ ಇದು ಆಲಿಲ್ಯಾಂಡ್. ಬ್ರ್ಯಾಂಡ್ ಈಸ್ ಆಲ್ವೇಸ್ ಬ್ರ್ಯಾಂಡ್. ಅದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕಮ್ಮಿ ಆದರೂ ಪರವಾಗಿಲ್ಲ, ಬ್ರ್ಯಾಂಡ್ ಯಾವತ್ತೇ ಇದ್ದರು. ಅಂದರೆ ಇದು ಮೈಕು ಕ್ವಾಲಿಟಿ ಇರಲಿಲ್ಲ ಗೈಸ್. ಮಾಮೂಲಿ ಬಾಕ್ಸ್ ಟೈಪ್ ಮೈಕು ಕ್ವಾಲಿಟಿ ಇರಲಿಲ್ಲ. ಅವಾಗ ಬಿದ್ದಿದೆ ಮನೆಯಲ್ಲಿ. ಸುಮ್ಮನೆ ಬೇಕಾಬಿಟ್ಟಿನೂ ಖರ್ಚು ಮಾಡಿದ್ದೀವಿ. ಇನ್ನೂ ನಮ್ಮ ಬಟ್ಟೆ ಕಾಸ್ಟ್ ಎಲ್ಲ ಲೆಕ್ಕ ಹಾಕಿದ್ರೆ ಅರೌಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಪ್ಯಾಂಟು ನಾನೇ ತಗೊಂಡಿರೋದು. ಈ ಶರ್ಟು ನಾನೇ ತೊಗೊಂಡಿರೋದು. ಸುಮಾರು ಪ್ಯಾಂಟು ಮಾಮೂಲಿ ನಮ್ಮ ಬಟ್ಟೆಗೆ ಒಂದು 10,000 ಒಳಗೆ ಆಗಿದೆ ಬಟ್ಟೆನೂ. ಇದು ಫೋನು, ಇದು ರೆಕಾರ್ಡ್ ಆಗ್ತಿರೋದು ಇದೇ ಫೋನಲ್ಲಿ, ಬಟ್ ಕ್ಯಾಮ್ರಾ ಐತೆ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಈಗ ಅರ್ಜೆಂಟು ನಾವು ಸಿಸ್ಟಮ್ ಬಿಲ್ಡ್ ಮಾಡಬೇಕು. ಏನಕ್ಕೆ ಅಂದರೆ ಸಿಸ್ಟಮ್ಗೆ ಇಲ್ಲಿ ಕೀಬೋರ್ಡ್ ತರಿಸಿದ್ದೀನಿ. ಕೀಬೋರ್ಡು ಸಮಥಿಂಗ್ ಅಂದರೆ 1,200 ಅಷ್ಟೇ, 500 ಏನಾಗಿಲ್ಲ. ಇದು ನನಗೆ ಆಫರಲ್ಲಿ 5,000 6,000ಗೋ ಆಫರ್ ಇತ್ತು. ತರಿಸಿ ಮಲ್ಕೊಂಡಿದ್ದೀನಿ ಮಾನಿಟರು. ಆಮೇಲೆ ಇದು 1,000 ಹತ್ತತ್ರನೇ. ಇದು ಸ್ಟ್ಯಾಂಡು ಮತ್ತು ಸ್ಟ್ಯಾಂಡ್ ಜೊತೆ ಇದೊಂದು ರಿಂಗ್ ಲೈಟ್ ಕೊಡ್ತಾರೆ. ರಿಂಗ್ ಲೈಟ್ ಮೇಲೆ ಒಂದು ಅಡಾಪ್ಟರ್, ಫೋನ್ ಹಾಕೋಕ್ಕೆ ಒಂದು ಅಡಾಪ್ಟರ್ ಕೊಡ್ತಾರೆ. ಆಮೇಲೆ ಆಲ್ಮೋಸ್ಟ್ ನೋಡಿದ್ರಿ ಅನಿಸುತ್ತೆ, ಗಾಗಲು ತೋರಿಸ್ದೆ, ಎಲ್ಲ ತೋರಿಸ್ದೆ. ಮಾಮೂಲಿ ಅದು ಗನ್ ಟ್ರೈಪಾಡು. ಇದು ಗನ್ ಟ್ರೈಪಾಡ್. ಇದು ಮಾಮೂಲಿ ಇಲ್ಲೇ ಶೇಪ್ ಗೀಪ್ ಕೊಡ್ಕೋಬೇಕು ಅಂದರೆ ನಾರ್ಮಲಾಗಿ ಅದರಲ್ಲೇ ಶೇಪ್ ಕೊಟ್ಕೊಳ್ಳೋದು ಅಂತ ತರಿಸಿ ಇಟ್ಕೊಂಡಿದ್ದೀನಿ ಗೈಸ್. ಆಮೇಲೆ ನಾರ್ಮಲ್ ವಾಚು ಗೈಸ್, ಜಸ್ಟ್ ಈಗ ಒಂದು 2 ದಿವಸದಲ್ಲಿ ಕಟ್ಟಾಗ್ಬಿಟ್ಟೈತೆ. ಇದು ರೆಡಿ ಮಾಡ್ಸೋಕ್ಕಾಗಿಲ್ಲ, ಬಟ್ ವಾಚೇ ಹಾಕೊಂಡು ಹೋಗ್ತಾಯಿಲ್ಲ ನಾನು. ವಾಚು ಹಾಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾಲೇಜ್ಗೆ, ಬಟ್ ವಾಚ್ ರೆಡಿ ಮಾಡೋಷ್ಟು ದುಡ್ಡಿಲ್ಲ ಇವಾಗ. ಏಕೆಂದರೆ ಎಲ್ಲನೂ ಖರ್ಚು ಮಾಡಿಬಿಟ್ಟಿದ್ದೀನಿ ನಾನು ಗೈಸ್. ವಾಚು ರೆಡಿ ಮಾಡ್ಸೋಕ್ಕೆ ಅಂದರೆ ದುಡ್ಡಿಲ್ಲ, ಆಮೇಲೆ ಟೈಮು ಇಲ್ಲ ನನ್ನ ಹತ್ರ ವಾಚ್ ರೆಡಿ ಮಾಡಿಸ್ಕೊಂಡು ನಿಂತ್ಕೊತ. ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾಚ್ ಯಾವ್ದಾರ ಒಂದು ಬುಕ್ ಮಾಡಿಬಿಡೋದು ಅಂತ.
ನೋಡ್ತೀನಿ ಗೈಸ್, ಇದೇ ಚೆನ್ನಾಗಿದೆ. ಆಲ್ಮೋಸ್ಟ್ ನಂಗೆ ಪಿಂಕ್ ಅಂದರೆ ಇಷ್ಟ. ಇದು ಒಂಥರ ಗೋಲ್ಡ್ ಪಿಂಕ್ ಥರ ಇದೆ, ಆದರೆ ಸ್ಕ್ರ್ಯಾಚಸ್ ಎಲ್ಲ ಆಗ್ಬಿಟ್ಟೈತೆ ಒಂದು ಸ್ವಲ್ಪ. ಅದಕ್ಕೋಸ್ಕರ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋದ 2000 ಒಂದು ವಿಂಟೇಜ್ ವಾಚ್, ಹಳೆ ಕಾಲದ ಥರ ವಾಚ್ ತಗೋಬೇಕು ಅಂತ ಆಸೆ ಐತೆ. ಜಸ್ಟ್ ನೋಡ್ಕೊಂಬರೋದು. ಇನ್ನೇನಾದ್ರು ಐಟಮ್ ಗೈಸ್. ಹಂಗೆ ಇನ್ನೊಂದು ನಂದೊಂದು ಚೈನ್ ಇದೆ, ಬ್ರಾಸ್ಲೆಟ್. ಅದು ನಾನೇ ಮಾಡಿಸ್ಕೊಂಡಿದ್ದು. ಅದು 4000ನೋ 5000 ಏನೋ ಆಯಿತು. ಅದೆಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ತನಕ ನಾನು 1,00,000 ಮೇಲೆ ದುಡ್ದಿದ್ದೀನಿ, ಬಟ್ ಉಳಿಸಿಲ್ಲ. ಎಲ್ಲ ಈ ಥರ ಬರೆದೋದು ಮೈಕ್ಗಳಿಗೆ. ಯೂಟ್ಯೂಬರ್ ಆಯ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. 12,000 ರೂಪಾಯಿ ಮೈಕ್ ಯೂಸ್ ಮಾಡ್ತಿದ್ದೀನಿ, 45,000 ರೂಪಾಯಿ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀನಿ. ಯೂಟ್ಯೂಬ್ಗೆ ಕಂಟೆಂಟ್ ಅಂತೂ ಕ್ರಿಯೇಟ್ ಮಾಡ್ತಿಲ್ಲ. ಆದರೂ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಿಸ್ಟಮ್ ಬಿಲ್ಡ್ ಮಾಡ್ತೀನಿ. ಬಟ್ ಗೈಸ್, ನಾನು ಯೂಟ್ಯೂಬರ್ ಆಯ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ನನಗೆ ಮುಂದೆ ಹೋಗಿ ಒಂದು ಫೀಲ್ ಬರಬಾರ್ದು. ನಾನು ಯಾಕಾದ್ರು ಟ್ರೈ ಮಾಡಬೇಕಿತ್ತು ಅಂತ ನಂಗೆ ಅನಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಿದ್ದೀನಿ. ಫೇಲ್ ಆಯ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ, ಬಟ್ ಎಲ್ಲಿ ತನಕ ಪಾಸ್ ಆಗ್ತೀನೋ ಅಲ್ಲಿ ತನಕ ಟ್ರೈ ಮಾಡೋಣ. ಈಜಬೇಕು ಅಂತ ನೀರಿಗೆ ಇಳಿದಿದ್ದೀವಿ. ಈಜಿತೋ ಮುಳುಗೋದು ನಮಗೆ ಬಿಟ್ಟಿದ್ದು. ಈ ಬೇರೆಯವ್ರು ಹುರ್ಕೊಳ್ಳೋರಿಗೆಲ್ಲ ಏನು ಮಾತಾಡೋದು ಗೈಸ್. ಹುರ್ಕೊಳ್ಳೋರಿಗೆಲ್ಲ ಇನ್ನೂ ಹುರ್ಕಲಿ ಅಂತಲೇ ಇದೆಲ್ಲ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಇದೆಲ್ಲ ತೋರಿಸ್ಬೇಕು ಅಂತ ಏನು ಇಂಟೆನ್ಷನ್ ಇರಲಿಲ್ಲ. ಆ್ಯಕ್ಚುಲಿ ಇದು ನನ್ನ ದುಡ್ಡಲ್ಲಿ ತೊಗೊಂಡಿರೋದು ಅಂತ ಬಾಕ್ಸ್ ಎಲ್ಲ ಸೇವ್ ಮಾಡಿ ಇಟ್ಟಿದೆ ಹೊರತು ಈ ಥರ ತೋರಿಸ್ಬೇಕು ಅಂತ ನಂದೇನು ಇಂಟೆನ್ಷನ್ ಇರಲಿಲ್ಲ. ಈ ಹುರ್ಕೊಳ್ಳೋರಿಗೆ ಇನ್ನೂ ಸ್ವಲ್ಪ ಉರಿಸ್ಬೇಕು ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಈ ಥರ ಮಾಡಬೇಕಾಯ್ತು ಗೈಸ್. ನಿಮಗೆಲ್ಲ ಏನೋ ಅಪ್ಸೆಟ್ ಆಗಿದರೆ ಐ ಆಮ್ ವೆರಿ ವೆರಿ ಸಾರಿ. ಬಟ್ ಉರ್ಸೋರ್ಗೆ ಮಾತ್ರ ಇನ್ನೂ ಉರಿಸ್ತಾ ಇರ್ತೀವಿ. ಹುರ್ಕೊತಾ ಇರಬೇಕು, ನಾವು ಉರಿಸ್ತಾ ಇರಬೇಕು ಅಷ್ಟೇ ಗೈಸ್. ಯಾರಿಗೆ ಅಂತ ಹೇಳ್ತಾ ಅಂದರೆ ಗೈಸ್, ನಮ್ಮಲ್ಲೇ ಅವರೇ ಹುರ್ಕೊಳ್ಳೋರು, ಅವ್ರಿಗೆ ಉರಿಸ್ತಾ ಇದ್ದೀನಿ. ನೀವೇನು ಅನ್ಕೋತಿದ್ದೀರಾ ನನಗೆ ಹೇಳ್ತಿರೋದು ಅಂತ? ನಿನಗೆ ಉರಿಸ್ತಾ ಇದ್ದೀನಿ ಗೈಸ್. ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಗೈಸ್. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಾನು ಇಷ್ಟ ಆಗಿರಲ್ಲ ಗೊತ್ತು, ಬಟ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಿ. ಸಬ್ಸ್ಕ್ರೈಬ್ ಮಾಡೋಷ್ಟು ನಿಮ್ದೇನು ಹೋಗೋಲ್ಲ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಗೈಸ್, ಒಂದು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಒತ್ತಿ. ಈಗ ನಾವು ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು. ಮಧ್ಯೆ ಫ್ರೀ ಮಾಡ್ಕೊಂಡು ನಿಮಗೆ ಒಂದು ಕಂಟೆಂಟ್ ರೆಡಿ ಮಾಡಿ, ಫನ್ನಿ ಯಾವ ಥರ ಬೇಕು ಆ ಥರ ಕಂಟೆಂಟ್ ರೆಡಿ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಟಾಟಾ ಬಾಯ್.